ಚಡ್ಡಿ ಗ್ಯಾಂಗ್ ಅಂದ್ರೆ ಸಾಕು ಜನ ಬೆಚ್ಚಿ ಬೀಳ್ತಾರೆ. ಅತ್ಯಂತ ಭಯಾನಕವಾಗಿ ಮತ್ತು ಭೀಕರವಾಗಿ ದಾಳಿಗಳನ್ನ ನಡೆಸುವಂತ ಚಡ್ಡಿ ಗ್ಯಾಂಗ್ನವರು ಒಂದು ನಿರ್ದಿಷ್ಟವಾದಂತ ಪ್ರದೇಶಗಳಲ್ಲಿ ಒಂದು ನಿರ್ದಿಷ್ಟ ಮನೆಗಳನ್ನ ಟಾರ್ಗೆಟ್ ಮಾಡ್ಕೊಳ್ತಾರೆ, ಕಳ್ಳತನವನ್ನ ಮಾಡ್ತಾರೆ. ಇವರನ್ನ ಯಾರಾದ್ರೂ ತಡೆಯಲು ಬಂದ್ರೆ ಭೀಕರವಾದಂತ ಹಲ್ಲೆಯನ್ನು ಕೂಡ ನಡೆಸಿದ್ದೇನೆ ಅವರು ದೋಚ್ಕೊಂಡು ಪರಾರಿ ಆಗ್ತಾರೆ. ಇದೀಗ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಜಿಗಣಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕುಂಬಾರನಹಳ್ಳಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಇಡೀ ಬಡಾವಣೆ ಗಾಢ ನಿದ್ರೆಯಲ್ಲಿತ್ತು. ಅಲ್ಲಿ ಒಂದಷ್ಟು ಆಕೃತಿಗಳು ಓಡಾಡದಂತೆ ಕಾಣಿಸ್ತಿತ್ತು. ಮತ್ತೊಂದು ಶಬ್ದ ಕೇಳಿಸಿತ್ತು. ಅಲ್ಲೇ ಮನೆಯೊಂದರ ಮಹಿಳೆಗೆ ಆ ಒಂದು ಶಬ್ದ ಕೇಳಿಸಿತ್ತು. ಅನುಮಾನಗೊಂಡಂತ ಮಹಿಳೆ ಹೊರಗಡೆ ಬಂದು ನೋಡಿದ್ದಾರೆ. ಆಗ ಗೇಟ್ ಅನ್ನ ಆರುವಂತದ್ದು ಮತ್ತು ಒಳ ಉಡುಪನ್ನ ಧರಿಸಿ ಅಂದ್ರೆ ಚಡ್ಡಿಗಳನ್ನ ಧರಿಸಿ ಮುಖಕ್ಕೆ ಬಟ್ಟೆಯನ್ನ ಸುತ್ತಕೊಂಡು ಓಡಾಡುವಂತಹ ವ್ಯಕ್ತಿಗಳು ಕಾಣಿಸ್ಕೊಂಡ್ರು. ಆಗ ಆಗಿದ್ದೇನು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಹೌದು, ಮಧ್ಯರಾತ್ರಿಯಲ್ಲಿ ಹೀಗೆ ಒಳ ಉಡುಪುಗಳನ್ನ ಅಂದ್ರೆ ಚಡ್ಡಿಗಳನ್ನ ಧರಿಸಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಅತ್ಯಂತ ಭಯಾನಕವಾಗಿ ಕಳ್ಳತನಗಳನ್ನ ಮಾಡುವಂತಹ ಈ ಗ್ಯಾಂಗ್ ಅನ್ನ ಈಗಾಗಲೇ ಹಲವು ಬಾರಿ ಪೊಲೀಸ್ನವರು ಎಡೆಮುರಿ ಕಟ್ಟಿದ್ರು. ಈ ಗ್ಯಾಂಗ್ಗಳು ವಿಭಜನೆಗಳಾಗಿ ಈಗಲೂ ಕೂಡ ಒಂದಷ್ಟು ಕಡೆ ಆಕ್ಟಿವ್ ಆಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯೇ ಈಗ ಆನೇಕಲ್ ತಾಲೂಕಿನ ಜಿಗಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿನ ಕುಂಬಾರನಹಳ್ಳಿಗೆ ಎಂಟ್ರಿ ಕೊಟ್ಟಿರುವಂತದ್ದು. ಕುಂಬಾರನಹಳ್ಳಿಯ ಎಕೋ ಫ್ರಂಟ್ ಎನ್ನುವಂತ ಈ ಒಂದು ಬಡಾವಣೆಗೆ ಇವರು ಟಾರ್ಗೆಟ್ ಮಾಡಿಕೊಂಡು ಈ ಒಂದು ಮನೆಗಳನ್ನ ದರೋಡೆ ಮಾಡಲು ಆಗಮಿಸಿದ್ರು. ಚಂದ್ರಶೇಖರ್ ಮತ್ತು ರಾಮರೆಡ್ಡಿ ಎಂಬುವರ ಮನೆಗಳನ್ನ ಇವರು ಟಾರ್ಗೆಟ್ ಮಾಡ್ಕೊಂಡಿದ್ರು. ಎತ್ತರದ ಕಾಂಪೌಂಡ್ ಗಳನ್ನ ಹಾರ್ತಾರೆ, ಕಿಟಕಿ ಮುರಿಯಲು ಯತ್ನಿಸ್ತಾರೆ. ಆ ಒಂದು ಸಂದರ್ಭದಲ್ಲಿ ಶಬ್ದ ಆಗುತ್ತೆ. ಅನುಮಾನಗೊಂಡಂತ ಪಕ್ಕದ ಮನೆಯ ಮಹಿಳೆಯೋರ್ವರು ಕಿಟಕಿಯಲ್ಲಿ ಬಂದು ನೋಡಿದಾಗ ಈ ಒಳ ಉಡುಪುಗಳನ್ನ ಮತ್ತು ಮುಖಕ್ಕೆ ಬಟ್ಟೆಯನ್ನ ಸುತ್ತಕೊಂಡಿದ್ದಂಥವ್ರನ್ನ ನೋಡಿ ಆಕೆ ಅವಕ್ಕಾಗ್ತಾರೆ ಮತ್ತು ಬೆಚ್ಚಿ ಬೀಳ್ತಾರೆ. ತಕ್ಷಣವೇ ಜೋರಾಗಿ ಕಿರ್ಚಿಕೊಂಡಾಗ ಆಗ ಅಕ್ಕಪಕ್ಕದವರು ಎದ್ದೇಳ್ಬಿಡ್ಬೋದು ಅಂತ ಹೇಳಿದ್ದೇನೆ ಈ ಚಡ್ಡಿ ಗ್ಯಾಂಗ್ ಕಳ್ಳರು ಅಲ್ಲಿಂದ ಪರಾರಿ ಆಗ್ತಾರೆ. ಅದೃಷ್ಟವಶಾತ್ ಬೇರೆ ಯಾವುದೇ ಅನಾಹುತ ಆಗಿರೋದಿಲ್ಲ ಅಥವಾ ಕಳ್ಳತನ ಆಗಿರೋದಿಲ್ಲ. ಆದ್ರೆ ಇವರೆಲ್ಲ ಓಡಾಡಿರ್ತಕ್ಕಂಥದ್ದು ಸಿಸಿ ಕ್ಯಾಮ್ರಾಗಳಲ್ಲಿ ಸೆರೆಯಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.